ಹೇ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯೂಟ್ಯೂಬ್ ಚಾನಲ್ ಸ್ಪೆಷಲ್ ವೀಡಿಯೋ ಮಾಡಿದ್ದೀನಿ ಫಾರ್ ಆಲ್ ದ KCET ಆಸ್ಪಿರೆಂಟ್ಸ್ ವಾಚಿಂಗ್ ಮೈ ವಿಡಿಯೋ ಔಟ್ ದೇರ್. ಸೊ KCETಗೆ ಡ್ರೆಸ್ ಕೋಡ್ ಯಾವುದೆಲ್ಲ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಸೊ ತುಂಬ ಜನ ನಮ್ಮ ವಿಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬ್ ಯಾರೂ ಮಾಡೋದಿಲ್ಲ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮಗೇನೆ ಒಳ್ಳೆಯದು, ತುಂಬ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗೈಸ್, ಸೀದಾ ವಿಷಯಕ್ಕೆ ಬರೋಣ. KCET 2026 ಡ್ರೆಸ್ ಕೋಡ್. ಸೊ ಇವಾಗ ಫಸ್ಟ್ಗೆ ನಾನು ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಬಾಯ್ಸ್ಗಳಿಗೆ ಯಾವುದೆಲ್ಲ ಡ್ರೆಸ್ ಕೋಡ್ ಇದೆ ಅಂತ. ಸೊ ಪರೀಕ್ಷೆ ದಿನ ನೀವೇನು ಮಾಡ್ಕೋಬೇಕಂದ್ರೆ, ಶರ್ಟನ್ನು ಫುಲ್ ಸ್ಲೀವ್ ಶರ್ಟ್ ನಿಮಗೆ ಅಲೌಡ್ ಇರಲ್ಲ. ಅಂದರೆ ಹಾಫ್ ಸ್ಲೀವ್ ಶರ್ಟನ್ನು ಮಾತ್ರ ನೀವು ಹಾಕ್ಕೋಬೇಕಾಗತ್ತೆ. ಆಮೇಲೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟ್ ಪುರುಷ ಅಭ್ಯರ್ಥಿಗಳಲ್ಲಿ ಆದ್ಯತೆ ಡ್ರೆಸ್ ಕೋಡ್ ಆಗಿದೆ. ಸೊ ಇದು ಟೀ ಶರ್ಟ್ ಮತ್ತು ಪ್ಯಾಂಟ್ ನೀವು ಹಾಕ್ಕೊಂಡು ಹೋಗಬೇಕಾಗಿರುತ್ತೆ. ಕುರ್ತಾ ಪೈಜಾಮ ಜೀನ್ಸ್ ಪ್ಯಾಂಟ್ ಅನುಮತಿ ಇರೋದಿಲ್ಲ, ಓಕೆನಾ. ಆಮೇಲೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು, ಲೈಟ್ ವೆಯ್ಟ್ ಆಗಿರಬೇಕು. ಅಂದರೆ ಜಿಪ್, ಪಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತರಿಸವಾದ ಕಸೂತಿ ಇರುವ ಬಟ್ಟೆಗಳನ್ನು ಇರಬಾರದು. ಪರೀಕ್ಷೆ ಹಾಲ್ ಒಳಗಡೆ ಶೂಗಳನ್ನು ಕಡ್ಡಾಯವಾಗಿ ಅವರು ನಿಷೇಧಿಸಲಾಗಿದೆ. ಶೂ ಹಾಕ್ಕೊಂಡು ಹೋಗೋ ಹಾಗಿಲ್ಲ ನೀವು. ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರೋ ಚಪ್ಪಲಿಯನ್ನು ಮಾತ್ರ ಧರಿಸ್ಕೊಂಡು ಹೋಗಿರಬೇಕಾಗುತ್ತೆ. ಆಮೇಲೆ ಕುತ್ತಿಗೆ ಸುತ್ತ ಯಾವುದೇ ಲೋಹದ ಆಭರಣ, ಯಾವುದು ನೀವು ಗೋಲ್ಡ್ ಆಗಿರಲಿ, ಇನ್ನೊಂದಾಗಿರಲಿ, ಲೋಹದ ಪದಾರ್ಥ ಆಗಿರಲಿ, ಇದನ್ನು ಹಾಕ್ಕೊಂಡು ಹೋಗುವಂತಿಲ್ಲ. ಕಿವಿಯೋಲೆ, ಉಂಗುರ ಮತ್ತು ಕಡಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಇದು ಬಾಯ್ಸ್ ಬಗ್ಗೆ ಆಗಿದೆ ಡ್ರೆಸ್ ಕೋಡು. ನೆಕ್ಸ್ಟ್ ಗರ್ಲ್ಸ್ ಡ್ರೆಸ್ ಕೋಡ್ ನೋಡ್ಕೊಂಡು ಬರೋಣ. ಬನ್ನಿ ಗೈಸ್, ಇವಾಗ ಗರ್ಲ್ಸ್ ಡ್ರೆಸ್ ಕೋಡ್ ನೋಡ್ಕೊಂಡು ಬರೋಣ. ಸೊ ಗರ್ಲ್ಸ್ ಅವರು ಹೂಗಳು, ಬ್ರೂಚ್ಗಳು ಅಥವಾ ಬಟನ್ಗಳನ್ನು ಹೊಂದಿರೋ ಬಟ್ಟೆಯನ್ನು ಧರಿಸುವುದನ್ನು ನಿಷೇಧಿಸಲಾಗಿದೆ. ಸೊ ಫ್ಲವರ್ಸ್ ಇರೋವಂಥದ್ದು, ಬ್ರೂಚ್ ಇರೋವಂಥ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಹೋಗಬೇಡಿ. ಬಟನ್ಸ್ಗಳು ಜಾಸ್ತಿ ಇರೋ ಬಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಹೋಗಬೇಡಿ. ಅಂದರೆ ಯೂಶ್ವಲಿ ಬಟನ್ ಇಲ್ಲದೆ ಇರೋ ಬಟ್ಟೆನ ಹಾಕ್ಕೊಂಡು ಹೋಗಿ. ಆಮೇಲೆ ಜೀನ್ಸ್ ಪ್ಯಾಂಟ್ ಧರಿಸಬಾರದು. ಪೂರ್ಣ ತೋರಣ ಬಟ್ಟೆಗಳು, ಆ್ಯಸ್ ಐ ಸೆಡ್ ಫಾರ್ ಬಾಯ್ಸ್, ನೀವು ಕೂಡ ಫುಲ್ ಸ್ಲೀವ್ ಹಾಕ್ಕೊಳ್ಳೋ ಹಾಗಿಲ್ಲ, ಹಾಫ್ ಸ್ಲೀವ್ಸ್ ಹಾಕ್ಕೊಂಡು ಹೋಗಬೇಕಾಗಿರುತ್ತೆ. ಆಮೇಲೆ ಹೀಲ್ಸ್ ಚಪ್ಪಲಿ ಅಥವಾ ದಪ್ಪವಾದ ಅಡಿ ಇರೋ ಚಪ್ಪಲಿಗಳನ್ನ ಹಾಕ್ಕೊಂಡು ಹೋಗಬಾರ್ದು. ಫ್ಲ್ಯಾಟ್ ಆಗಿರೋ ಚಪ್ಪಲನ್ನ ಹಾಕ್ಕೊಂಡು ಹೋಗಬೇಕಾಗಿರುತ್ತೆ. ಆಮೇಲೆ ಬಾಯ್ಸಿಗೆ ಹೇಳಿದಾಗೆ ಲೋಹದ ಆಭರಣಗಳನ್ನು ಧರಿಸುವುದು ಕೂಡ ನಿಷೇಧಿಸಲಾಗಿದೆ. ಅಂದರೆ ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ಹೊರತುಪಡಿಸಿ ಬೇರೆ ಯಾವುದು ಲೋಹಗಳ ಪದಾರ್ಥಗಳನ್ನು ನೀವು ಧರಿಸ್ಬೋದಾಗಿರುತ್ತೆ. ಈಗ ನಾವು ಯಾವುದೆಲ್ಲ ಥಿಂಗ್ಸ್ ಅಥವಾ ವಸ್ತುಗಳನ್ನು ಎಕ್ಸಾಮ್ ಹಾಲ್ ಸೆಂಟರ್ ಒಳಗಡೆ ಕೊಂಡೋಗೋಕ್ಕಿಲ್ಲ ಅಂತ ನೋಡ್ಕೊಂಡು ಬರೋಣ. ವಸ್ತು ನಾವು ತೆಗೆದುಕೊಂಡು ಹೋಗಬಾರ್ದಂದ್ರೆ ಎಲೆಕ್ಟ್ರಾನಿಕ್ ವಸ್ತು, ಮೊಬೈಲ್ ಫೋನ್, ಪೆನ್ ಡ್ರೈವ್, ಇಯರ್ಫೋನ್, ಮೈಕ್ರೋಫೋನ್, ಬ್ಲೂಟೂತ್ ಸಾಧನಗಳನ್ನು, ಅಂದರೆ ಬ್ಲೂಟೂತ್ ಡಿವೈಸಸ್, ಮೈಕ್ರೋಫೋನ್, ಇದನ್ನೆಲ್ಲ ಯಾವುದನ್ನು ಫೋನು, ಇದನ್ನು ಯಾವುದೆಲ್ಲ ಒಳಗಡೆ ತೆಗೊಂಡೋಗಿ ಹೋಗೋಕ್ಕಿಲ್ಲ. ಆಮೇಲೆ ಫುಡ್, ತಿನ್ನೋ ಪದಾರ್ಥಗಳು ಮತ್ತು ಲೋಹದ ಕುಡಿಯುವ ನೀರಿನ ಬಾಟಲಿಗಳು, ಇದನ್ನು ಯಾವುದನ್ನು ತೆಗೊಂಡೋಗಿ ಹೋಗೋಕ್ಕಿಲ್ಲ ನೀವು. ನೀರಿಗೆ ವ್ಯವಸ್ಥೆ ಅವರೇ ಮಾಡಿಕೊಡ್ತಾರೆ. ಪೆನ್ಸಿಲ್, ಪೇಪರ್, ಎರೇಸರ್, ಜೊಮೆಟ್ರಿ ಬಾಕ್ಸ್ ಮತ್ತು ಲಾಗ್ ಬುಕ್ಗಳನ್ನು ಪರೀಕ್ಷೆ ಕೇಂದ್ರಗಳಿಗೆ ತಗುವಂತಿಲ್ಲ. ತಲೆ ಮೇಲೆ ಟೋಪಿ, ಹ್ಯಾಟ್ ಧರಿಸುವಂತಿಲ್ಲ. ಯಾವುದೇ ರೀತಿಯ ಮುಖ ಮುಚ್ಚುವಂಥ ಮಾಸ್ಕ್ಗಳನ್ನು ಕೂಡ ನೀವು ಧರಿಸುವಂತಿರುವುದಿಲ್ಲ. ಆಗ ಯಾವುದೆಲ್ಲ ಐಟಮ್ಸನ್ನು ನಾವು ಎಕ್ಸಾಮ್ ಹಾಲ್ ಒಳಗಡೆ ತೆಗೆದುಕೊಂಡು ಹೋಗ್ಬೋದು ಅಂತ ನೋಡೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಡ್ಮಿಟ್ ಕಾರ್ಡನ್ನು ನೀವು ತೆಗೆದುಕೊಂಡು ಹೋಗಬೇಕಂದ್ರೆ ನಿಮ್ಮ ಪ್ರವೇಶ ಪತ್ರ, ಆಮೇಲೆ ನಿಮ್ಮ ಸರ್ಕಾರದಿಂದ ಮಾನ್ಯವಾದ ನಿಮ್ಮ ಫೋಟೋ, ಗುರುತಿನ ಚೀಟಿಯನ್ನು ತರೋದು ಕಡ್ಡಾಯಗೊಳಿಸಲಾಗಿದೆ, ತೆಗೆದುಕೊಂಡು ಹೋಗಬೇಕು. ಪರೀಕ್ಷೆ ಕೊನೆ ಬೆಲ್ ಆಗುವವರೆಗೂ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗುವಂತಿಲ್ಲ. ಅಂದರೆ ಕೊನೆ ಬೆಲ್ ಆಗೋ ತನಕ ನೀವು ಎದ್ದು ಹೋಗುವಂತಿಲ್ಲ, ಅಲ್ಲೇ ಇರಬೇಕು. ಫುಲ್ ಪೇಪರ್ ಕಂಪ್ಲೀಟ್ ಮಾಡಿಬಿಟ್ಟು ಹೋಗಿ. ಆಮೇಲೆ ನಿಗದಿಪಡಿಸುವಂತಹ ವಸ್ತ್ರ ಸಂಹಿತೆಯನ್ನು ಅಭ್ಯರ್ಥಿಗಳು ಕಡ್ಡಾಯವಾಗಿ ಪಾಲಿಸತಕ್ಕದ್ದು, ಇಲ್ಲವಾದರೆ ನಿಮಗೆ ಆ್ಯಕ್ಷನ್ಸನ್ನು ತೆಗೆದುಕೊಳ್ಳಲಾಗುತ್ತೆ. ದಟ್ಸ್ ಆಲ್ ಫಾರ್ ದ ವಿಡಿಯೋ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.